ನಮಸ್ಕಾರ, ನ್ಯೂಸ್ ಅಟ್ 11 AM ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಅಫ್ಘಾನಿಸ್ತಾನದಿಂದ 168 ಮಂದಿ ಭಾರತೀಯರನ್ನ ವಾಪಸ್ ಕರೆತರಲಾಗಿದೆ. 168ರಲ್ಲಿ 107 ಮಂದಿ ಭಾರತೀಯರು ವಾಪಸ್ ಆಗಿದ್ದಾರೆ. ಭಾರತೀಯರನ್ನ ಹೊತ್ತು ಬಂದಿದೆ C-17 ಸೇನಾ ವಿಮಾನ. ಗಾಜಿಯಾಬಾದ್ನ ಹಿಂಡನ್ ಏರ್ ಬೇಸ್ಗೆ ಆಗಮಿಸಿದೆ. ಸುರಕ್ಷಿತವಾಗಿ ಬಂದಿದ್ದಕ್ಕೆ ಭಾರತೀಯರು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಧನ್ಯವಾದವನ್ನ ತಿಳಿಸಿದ್ದಾರೆ. ಅಫ್ಘಾನ್ನಿಂದ ಬಂದಂತ ಭಾರತೀಯರು, ಅಫ್ಘಾನ್ನಲ್ಲಿ ಸಿಲುಕಿರುವಂತ ಇನ್ನಷ್ಟು ಭಾರತೀಯರು ಅವರನ್ನ ರಕ್ಷಣೆ ಮಾಡುವಂತ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮುಂದಾಗಿದೆ. ನಮ್ಮ ಭಾರತೀಯ ವಾಯುಸೇನೆಯವರು ಸಾಕಷ್ಟು ಹರಸಾಹಸ ಪಡ್ತಾ ಇದ್ದಾರೆ ಅವರನ್ನ ವಾಪಸ್ ಕರೆತರುವಂತ ನಿಟ್ಟಿನಲ್ಲಿ. ಯಾಕೆಂದ್ರೆ ಕಾಬೂಲ್ನಲ್ಲಿ ಇರುವಂತವ್ರೇನೋ ಏರ್ಪೋರ್ಟ್ಗೆ ಬೇಗ ಬಂದು ಸೇರ್ತಾ ಇದ್ದಾರೆ. ಅಲ್ಲಿಂದ ಮತ್ತೆ ಅವರು ಭಾರತದ ಫ್ಲೈಟ್ ಅನ್ನ ಹತ್ತಲಿಕ್ಕೆ ಹೆಲ್ಪ್ ಆಗ್ತಾ ಇದೆ. ಆದರೆ ಬೇರೆ ಬೇರೆ ಪ್ರದೇಶದಲ್ಲಿ, ಅಫ್ಘಾನ್ನಲ್ಲಿರುವಂತ ಬೇರೆ ಬೇರೆ ಪ್ರದೇಶದಲ್ಲಿರುವಂತ ಭಾರತೀಯರಿಗೇನೆ ಕಷ್ಟ ಆಗಿರುವಂತ. ನಿಮ್ಗೆ ಈಗ ತೋರಿಸ್ತಾ ಇರುವಂತ ದೃಶ್ಯಾವಳಿಗಳು ಅಫ್ಘಾನ್ನಿಂದ ಭಾರತಕ್ಕೆ ಬಂದಂತ ಭಾರತೀಯರು. ಅವರೆಲ್ಲರೂ ಕೂಡ ಸೇಫ್ ಆಗಿ ಬಂದಂತ ಹಿನ್ನೆಲೆಯಲ್ಲಿ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಸದ್ಯ ಸೇಫ್ ಆಗಿಬಿಟ್ವಲ್ಲ ಅನ್ನೋದು ಅಷ್ಟೇ ಖುಷಿ ಅವರಿಗೆ. ಬದುಕಿ ಬಂದಿದ್ದೇ ಒಂದು ರೀತಿಯಾಗಿ ಪವಾಡ ಆಗ್ಬಿಟ್ಟಿದೆ. ಅವ್ರಿಗೊಂದು ರೀತಿಯಾದಂಥ ಮರುಜನ್ಮ ಅನ್ನುವ ರೀತಿಯಲ್ಲಿ ಆಗ್ಬಿಟ್ಟಿದೆ. ಅಫ್ಘಾನ್ನಿಂದ ವಾಪಸ್ ಭಾರತಕ್ಕೆ ಬಂದಿದ್ದು, ತಾಯ್ನಾಡಿಗೆ ಬಂದಿದ್ದು ಅವರೆಲ್ಲರೂ ಕೂಡ ಸಂತಸವನ್ನ ವ್ಯಕ್ತಪಡಿಸಿದ್ರು. ಯಾಕೆಂದ್ರೆ ಅಲ್ಲಿ ನಡೀತಾ ಇರುವಂತಹ ಒಂದು ಪೈಶಾಚಿಕ ಕೃತ್ಯಗಳು, ಭೀಕರತೆ ಇವರೆಲ್ಲರೂ ಕೂಡ ಕಣ್ಣಾರೆ ಕಂಡಿದ್ದಾರೆ. ಆ ತಾಲಿಬಾನಿಗಳ ಅಟ್ಟಹಾಸ ಯಾವ ರೀತಿಯಾಗಿದೆ ಅನ್ನೋದನ್ನ ಕಣ್ಣಾರೆ ಕಂಡಿರುವಂತ ಹಿನ್ನೆಲೆಯಲ್ಲಿ ಅಲ್ಲಿನ ಅಫ್ಘಾನಿಸ್ತಾನಿಯರು ಎಷ್ಟೆಲ್ಲ ವ್ಯಥೆಯನ್ನ ಪಟ್ಟಿದ್ದಾರೆ ಅನ್ನುವಂಥದ್ದು ಎಲ್ಲವೂ ಕೂಡ ಗೊತ್ತಿರುವಂತ ಹಿನ್ನೆಲೆಯಲ್ಲಿ ಇವರೆಲ್ಲರೂ ಕೂಡ ಭಯಭೀತರಾಗಿದ್ರು. ನಾವು ಮತ್ತೆ ತಾಯ್ನಾಡಿಗೆ ಹೋಗ್ತೀವ, ಸೇರ್ತೀವ, ನಮ್ಮವರನ್ನ ನೋಡ್ತೀವ ಅನ್ನುವಂಥ ಪ್ರಶ್ನೆ ಇತ್ತು. ಅದಕ್ಕೆ ಉತ್ತರದ ರೀತಿಯಲ್ಲೇನೆ ಕೇಂದ್ರ ಸರ್ಕಾರ ಅವರೆಲ್ಲರನ್ನೂ ಕೂಡ ರಕ್ಷಣೆ ಮಾಡುವಂತ ಕೆಲಸ ಮಾಡ್ತಾ ಇದೆ. ಈ ಹಿಂದೆ 150ಕ್ಕೂ ಹೆಚ್ಚು ಜನ, ಅಂದ್ರೆ ರಾಯಭಾರಿ ಕಚೇರಿಯಲ್ಲಿ ಇದ್ದಂಥವ್ರು, ಅಧಿಕಾರಿಗಳಾಗಿರ್ಬೋದು, ಸಿಬ್ಬಂದಿ, ಅವರೆಲ್ಲರನ್ನೂ ಕೂಡ ರಕ್ಷಣೆ ಮಾಡಿ ಭಾರತಕ್ಕೆ ಕರೆತರಲಾಗಿತ್ತು. ಅದಾದ್ಮೇಲೆ ಬೆಳಗ್ಗೆ ಅಷ್ಟೇ 87 ಜನ ಅವರೊಂದು ಗ್ರೂಪ್ ಬಂದಿತ್ತು. ಈಗ ಸುಮಾರು 168 ಜನ ಟೋಟಲ್ ಆಗಿ ಹಿಂಡನ್ ಏರ್ ಬೇಸ್ಗೆ ವಾಪಸ್ ಆಗಿದ್ದಾರೆ. ಅವರೆಲ್ಲರೂ ಕೂಡ ತುಂಬಾ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ರು. ನಾವು ಸೇಫ್ ಆಗಿ ಬಂದ್ವು ಭಾರತಕ್ಕೆ ಅಂತ. अब हमने सारे लोगों को लेकर आ गए यहाँ पर। नहीं, हमारा बहुत अच्छे टाइम में हमारी मदद किए। बहुत गंदे हालात हैं वहाँ, तालिबान थे, बहुत हालात सही नहीं थे। एयरपोर्ट बार बार आना पड़ रहा था। बहुत फायरिंग वगैरह थी। बहुत ज़ालिम वहशी दरिंदे लोग हैं, तो बहुत मुश्किलों से बस यहाँ पहुँचे। क्या एयरपोर्ट पे भी वहाँ पे कोई दिक्कत हुई थी? एयरपोर्ट में भी यहाँ तालिबान वगैरह बहुत मना कर रहे थे, मत जाओ, किधर जा रहे हो। फिर बहुत मुश्किलों से तब जाके हम छूटे हैं। बस मोदी सरकार का हम बहुत धन्यवाद दिल से करते हैं। मेहरबानी। भारत ने आपकी मदद करी, मोदी जी जी जी, क्या कहेंगे हम बस उनका धन्यवाद करना चाहेंगे जो ऐसे बुरे हालात में हमारी मदद की है और हम यहाँ लाए। जी भाई साहब, मुश्किल तो बहुत ज़्यादा थी, अब क्या कह सकते हैं सर। अभी कितनी क्या हुआ थोड़ा सा बताएंगे? चलो हमारे लिए तो ठीक थे, लोगों के लिए बहुत मुश्किल थे। हम तो थोड़े आरामी में थे, गुरुद्वारा साहब में थे, ठीक थे। आप लोग गुरुद्वारे में थे? हम गुरुद्वारे में भी आ गए थे तालिबान? तालिबान ही गुरुद्वारा साहब नहीं आए नहीं। और भारत सरकार के बारे में क्या कहेंगे? भारत सरकार जिंदाबाद, आप लोग की मदद करिए। हमारे मदद की, हम लोगों की इधर लेकर आए, हमारी सेवा की, खिदमत की। जी बहुत हालात आपको पता है, जो उधर निज़ामी हालात है, हालात ख़राब थी, ठीक नहीं थे। बहुत रियासत गर्दी चल रही थी, परेशानी बहुत ज़्यादा थी। मगर जो मैं इधर पहुंचा, मैं समझा जो मेरी जान बच गई और मेरी बच्ची की जान सब कुछ बच गई। क्यों उधर परेशानी बहुत ज़्यादा थी, संगत को बहुत परेशान थी। और जो हमारे हिंदू भाई, सिख भाई उधर रहते थे, और उनको भी परेशानी बहुत ज़्यादा है उधर। मैं भारत सरकार से यही चाहता हूँ जितने बंदे उधर बच्चे हैं उसको भी लौट आए इंडिया। फिर आपको पता है, जो एयरपोर्ट जाओ, एयरपोर्ट पे हर एक गेट में 5000-6000 बंदा खड़ा है। और उधर परेशानी ये थी, जो हमें टाइम नहीं मिला जो हम अंदर जाए। मगर हम उस टाइम फिर एक तालिबान के लोग भी आए, हमें परेशान किया, फिर हम भागे उधर से। फिर ये गुरुद्वारे जो हमारे इंडियन भाई थे वो भी परेशान बहुत ज़्यादा थे,
क्योंकि उधर अब निज़ामी हालात है, कुछ पता नहीं है अच्छा बंदा कौन है बुरा बंदा कौन है, कुछ पता नहीं लग रहा। फिर हम कोशिश की निकले, फिर रात को 8 बजे थे कि हम जो VIP दरवाज़ा एयरपोर्ट का है उधर से हम तालिबान के कितने लोगों ने आपको रोका था, क्या कहा था, वो क्या कहना चाहते थे, कागजात आप लोगों की चेक किए? नहीं, तालिबान तो हमेशा में कहते हैं तुम अफगान हो, अफगानिस्तान में रहो, आपकी सब कुछ सुरक्षित हमारी जिम्मेवारी है। मगर हम अब देख रहे हो कि उस तालिबानों भी एक गुरोह नहीं है, 1000 किस्म तालिबान है। किस किस से बात करें, किस से ढूंढें, तब तक हालात ना बने हम कुछ नहीं कर सकते हैं। हाँ। उसलिए हम कोशिश की क्योंकि अफगानिस्तान की हालात अब सीरियस है, हम जाएं अफगानिस्तान से, कोई जेड़े मुल्क में भी हो, हमारे बच्चे फैमिली, और हम उधर MP थे, हमारे घर में आए थे, हमारे गांस कागजात कंप्यूटर गाड़ी सब कुछ लेके गए। आप मेंबर ऑफ पार्लियामेंट रहे नरेंद्र खालसा, आप तो एक MP के तौर पर अपने मुल्क को छोड़ना कितनी दर्द की बात लगती है? ये तो मुझे रोना आता है। सर आप जाएंगे अपने घर, आप चिंता मत करिए, आप जाएंगे, ऐसा आप रोइए मत सर। मगर हाँ। सर अफगानिस्तान के लिए कोई दुआ इस समय अगर आप कहना चाहें तो क्या कहेंगे अफगानिस्तान के लिए? बस क्या करें, जो अफगानिस्तान में हमारे पीढ़ियों से रह रहे थे, इस तरह हालात जो एक हमने नहीं देखा, तो जो आप देख रहे हैं उधर सब कुछ हमारे एरिया सब कुछ खत्म हुआ। 20 साल जो गवर्नमेंट बनी थी, अतः सब कुछ खत्म है उधर, अब जीरो है। अभी 200 सिख हिंदू भाई फंसे हुए हैं, गुरुद्वारे में रहते हैं, जलालाबाद से आए, गजनी से आए, अभी उधर ही है। मगर हम कोशिश करते हैं वो भी आ जाए, क्योंकि अभी उधर भरोसा नहीं है, कुछ नहीं है। किस्म किस्म तालिबान है, किस्म किस्म लोग हैं, किस किस से लड़ें, किस किस से बात करें। जो उनके बड़े लोग थे उनके साथ जो हमारे कांटेक्ट नंबर था, या हम फ़ोन किया था उन्होंने कि आप बैठो सुरक्षित हो, कोई प्रॉब्लम नहीं है, आपको तालिबान चाहिए, जो चाहिए गुरुद्वारे के लिए सिक्योरिटी चाहिए हम कर सकते हैं आपको दे। मगर हम फिर भी भरोसा नहीं है, क्योंकि उसमें कई किस्म किस्म लोग हैं। 5-7 दिन से 10 दिन से गुरुद्वारा ही लोगों का घर बन गया था। हाँ जी, सारे संगत गुरुद्वारे में है, और गुरुद्वारे में अभी भी लंगर चालान है। कोई हमारे और सेवादार जो है उधर बैठे हुए हैं, सब कुछ कमरे हैं गुरुद्वारे में, सब कुछ है, लंगर 24 घंटे उधर चल रहा है। वो भैया के बोल दिया, जब हम लोग का मुश्किलें रही हैं आपको? वहाँ बहुत मुश्किल था, इसलिए यहाँ आया। तालिबान जब मेरा वो इंडिया और बहने और भाया उठाया, हम भी उसके साथ था, दामाद में और मेरा लड़की भी 2 पोटा में भी था। तकरीबन 4 घंटा उसके पास हम लोग था, और उसके साथ हम बहुत बातचीत किया कि जो इंडिया भाई और बहनें हैं ये हमारा मदद के लिए आया है, ये अफगानिस्तान के लिए आबादी के लिए आया है। फिर भी उसका हम लोग के साथ बहुत बर्ताव किया। काफी यातनाएं सहनी पड़ी हैं आप लोगों को? बहुत ज़्यादा। और मेरा दामाद जो है उसका बाल कलर किया है, उसको फेस सब अलग कैसा कलर किया, जो उसको पहचाना और उसको मारती है। इसलिए महिलाओं के लिए भी वहाँ पे काफी मुश्किलें हैं। सब के लिए सब वो बोलती है नहीं, सब चीज़ ठीक है, आपको पता है, जो ये बात ज़बान से करती है, पीछे उस तरह नहीं है। तो एयरपोर्ट आने में भी दिक्कतें हो रही थी, क्योंकि तालिबान के कुछ लोग आ गए थे और कुछ इस तरह से बातें आ रही थी सामने जब आप एयरपोर्ट? हम इंडियन लोग को बोल दिया कि हमारे साथ मदद कर लो, क्योंकि हम नहीं जा सकते, क्योंकि मैं आप लोग के साथ था गाड़ी में, और हम हमारा फ़ोटो सब लिया था। मैं किस तरह दोबारा अपने घर चलूँ? मेरा घर को जला दिया उन्होंने। और भारत के बारे में कहेंगे, आप एजुकेट किया है यहाँ पर लेकर आए? थैंक यू, बहुत किया था, थैंक यू। इंडिया भाइयों जो हम तालिबान के पास उसका मदद किया था, उसको बोल दिया मेरा इंडिया लोग जो है मेरा मदद अफगानिस्तान की मदद से आया है, कोई यहाँ कोई आपका मुश्किल नहीं इस इंडिया के साथ। फिर भी इंडिया लोग हमसे बहुत मदद किया एयरपोर्ट में। थैंक यू। भारत जय हिंद बहुत अच्छा है, बस हम लोग वापस आया है, यही हमारा कोशिश है। हम हमारा घर वाला को मिल गया, बस इतना है। मोदी जी को सैल्यूट जना रहा हूँ बस। तो मुश्किलें भी हुई हैं? काफ़ी मुश्किलें हुई, बस वो भूल जाइए, बस जो कुछ हुआ हुआ। बस मोदी जी को सैल्यूट बोल रहा हूँ बस अपने तरफ से। लेकिन वहाँ से आए हैं आप तो काफ़ी दर्द होगा? नहीं, दर्द तो होता है। 4 दिन नींद भी नहीं आया, क्या करें। 4 दिन नींद भी नहीं आया, काफ़ी टेंशन में था, घर वालों भी टेंशन में था। चलो कोई नहीं है, बस सब ठीक है इंशाल्लाह। इधर पहुँच गया, अपना देश पहुँच गया, बस इतना है।
ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ಹೋಗ್ಲಿಕ್ಕೂ ಮುನ್ನ ನಿಮ್ಮ ಗಮನಕ್ಕೆ ಕೊರೋನಾ ಜಾಗೃತಿ ಬಗ್ಗೆ ನ್ಯೂಸ್ 18 ನೆಟ್ವರ್ಕ್ ಫೆಡರಲ್ ಬ್ಯಾಂಕ್ ಸಹಯೋಗದೊಂದಿಗೆ ಇಡೀ ದೇಶದಾದ್ಯಂತ ಅಭಿಯಾನವನ್ನು ಮಾಡ್ತಾ ಇದೆ. ಇದರ ಮುಂದುವರೆದ ಭಾಗವಾಗಿ ವಾಟ್ಸ್ಆಪ್ ಮೂಲಕ ಕೂಡ ನೀವು ಪರಿಹಾರವನ್ನ ಕಂಡುಕೊಳ್ಬಹುದು. ಕೊರೋನಾ ಗೊಂದಲದ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಯಾಕಂದ್ರೆ ಸಾಕಷ್ಟು ಜನ ಸಾಕಷ್ಟು ರೀತಿಯಲ್ಲಿ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಸ್ಯಾನಿಟೈಸರ್ ಬಳಸುವಂಥದ್ದು ಅಪಾಯಕಾರಿನ, ಲಸಿಕೆ ಹಾಕಿಸ್ಕೊಂಡ್ರೆ DNA ಬದಲಾಗುತ್ತಾ, ಈ ರೀತಿಯಾಗಿ ಹಲವು ಅನುಮಾನಗಳಿರುವಂಥದ್ದು. ಅದೆಲ್ಲದಕ್ಕೂ ಕೂಡ ನಿಮಗೆ ಉತ್ತರ ಬೇಕು ಅಂದ್ರೆ ನಮ್ಮ ನಂಬರ್ 7977773753 ಈ ನಂಬರ್ಗೆ ನಿಮ್ಮ ಪ್ರಶ್ನೆ ಏನು ಅಂತ ಮೆಸೇಜ್ ಅನ್ನ ಹಾಕಿ ಅದೇ ನಂಬರ್ ಇಂದ ನಿಮಗೆ ಉತ್ತರ ಕೂಡ ಸಿಗುತ್ತೆ. ಇದಿಷ್ಟೇ ಅಲ್ಲ, ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತ ವೆಬ್ಸೈಟ್ಗೆ ಲಾಗಿನ್ ಆಗಿ ನಿಖರ ಉತ್ತರವನ್ನು ಪಡ್ಕೊಳ್ಳಿ. ಅಫ್ಘಾನಿಸ್ತಾನದಿಂದ ಭಾರತೀಯರನ್ನ ವಾಪಸ್ ಕರೆತರಲಾಗ್ತಾ ಇರುವಂಥದ್ದು. ಈಗ ಆಲ್ರೆಡಿ ಒಂದು 3 ಬಾರಿ ಭಾರತೀಯರು ವಾಪಸ್ ಕರೆತರಲಾಗ್ತಾ ಇದೆ. ಮೊದಲಿಗೆ 150ಕ್ಕೂ ಹೆಚ್ಚು ಜನ, ಅದಾದ್ಮೇಲೆ 87 ಜನ, ಈಗೊಂದು 168 ಜನ ಟೋಟಲ್ ಆಗಿ ಕರೆತರಲಾಗ್ತಾ ಇರುವಂಥದ್ದು. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಧರ್ಣೇಶ್ ಬುಕ್ಕನಕೆರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಧರ್ಣೇಶ್, ಅಫ್ಘಾನಿಸ್ತಾನದಲ್ಲಿ ಆಗ್ತಾ ಇರುವಂತ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಅದನ್ನ ಭೂಲೋಕದ ನರಕ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇನ್ನು ಭಾರತೀಯರು ಈಗ ಆಲ್ರೆಡಿ 3 ಗುಂಪುಗಳಲ್ಲಿ ಬಂದಿರುವಂಥದ್ದು ನಮ್ಮ ದೇಶಕ್ಕೆ. ಅವರ ಕಣ್ಣಾಲಿಗಳನ್ನ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಅಲ್ಲಿನ ಭೀಕರತೆ ಎಷ್ಟಿತ್ತು ಅಂತ. ಅವ್ರಿಗೊಂದು ರೀತಿಯಾದಂಥ ಒಂದು ಮರುಜನ್ಮನೆ ಸಿಕ್ಕಂತಾಗಿದೆ. ಭಾರತಕ್ಕೆ ಬಂದಂಥ ಸಂದರ್ಭದಲ್ಲಿ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಅವರಿಗೆ ಆ ಖುಷಿನೇ ಸಾಲ್ತಾ ಇಲ್ಲ. ಅಷ್ಟೊಂದು ಒಂದು ಭಾವನಾತ್ಮಕವಾಗಿಬಿಟ್ಟಿದ್ದಾರೆ. ಯಾವ ರೀತಿಯಾಗಿ ನಡೀತಾ ಇದೆ ಕಾರ್ಯಾಚರಣೆ? ಟೋಟಲ್ ಆಗಿ ಎಷ್ಟು ಜನ ಬಂದಂತಾಗಿದೆ ಈಗ ಭಾರತೀಯರು? ಪೃಥ್ವಿ, ಆಕ್ಚುಲಿ ಈಗ ಅಫ್ಘಾನಿಸ್ತಾನದಲ್ಲಿ ಅಫ್ಘಾನಿಸ್ತಾನವನ್ನ ಸಂಪೂರ್ಣವಾಗಿ ತಾಲಿಬಾನಿಗಳು ವಶಪಡಿಸ್ಕೊಂಡ್ರು ಅಂತ ಅವರು ಸಂಭ್ರಮಿಸ್ತಾ ಇದ್ರು. ಆದರೆ ಈಗ ಅಫ್ಘಾನಿಸ್ತಾನಿಗಳು ತಾಲಿಬಾನ್ ವಿರುದ್ಧ ತಿರುಗಿಬಿದ್ದಿದ್ದಾರೆ. ಇದರ ಪರಿಣಾಮವಾಗಿ ಅಲ್ಲಿ ಮೊದಲಿಗಿನ್ನ ಬಹಳ ದುಸ್ಥಿತಿ ನಿರ್ಮಾಣ ಆಗಿದೆ ಜನಕ್ಕೆ, ಅದರಲ್ಲೂ ವಿದೇಶಿಯರಿಗೆ. ವಿದೇಶದಿಂದ ಹೋಗಿ ಬೇರೆ ಬೇರೆ ಕಾರಣಗಳಿಗೆ ವಿದ್ಯಾಭ್ಯಾಸ ಮಾಡೋದ್ರಿಂದ ಹಿಡಿದು ಬೇರೆ ಉದ್ಯಮದಲ್ಲಿ ತೊಡಗಿಸ್ಕೊಂಡಿರೋದ್ರಿಂದ ಹಿಡಿದು ಎಲ್ರಿಗೂ ಬೇರೆ ಬೇರೆ ದೇಶಗಳಿಂದ ಅಲ್ಲೋಗಿ ಇದ್ದವರಿಗೆ ಈಗ ಅಲ್ಲಿ ಇರಲಿಕ್ಕೆ ಸಮಸ್ಯೆ ಆಗಿದೆ. ಅದೇ ಕಾರಣಕ್ಕೋಸ್ಕರ ಈಗ ಎಲ್ಲ ಕಡೆಯಿಂದ ಅಂದರೆ ಭಾರತ, ಅಮೇರಿಕ, ಫ್ರಾನ್ಸ್, ಹೀಗೆ ಎಲ್ಲ ದೇಶಗಳು ಕೂಡ ಅಲ್ಲಿದ್ದ ತಮ್ಮ ತಮ್ಮ ಪ್ರಜೆಗಳನ್ನು ಅವರವರ ದೇಶಕ್ಕೆ ಸುರಕ್ಷಿತವಾಗಿ ಕರೆತರಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಭಾರತದಿಂದ ಈಗಾಗಲೇ 3 ಬ್ಯಾಚ್ ಬಂದಿದೆ. ಇವತ್ತು ಒಂದು ಕಾಬೂಲ್ನಿಂದ ಗಾಜಿಯಾಬಾದ್ ಇಂಡಿಯನ್ ಏರ್ ಬೇಸ್ಗೆ ಒಂದು ವಿಮಾನ ಬಂದಿದೆ. ಅದು 168 ಜನರನ್ನು ತಂದಿದೆ. ಆ ಪೈಕಿ 107 ಜನ ಮಾತ್ರ ಭಾರತೀಯರು, ಅಂದರೆ 61 ಜನ ಬೇರೆ ದೇಶದವರು. ಅವರು ಇಲ್ಲಿಂದ ಮತ್ತೆ ಅವರವರ ದೇಶಕ್ಕೆ ತೆರಳ್ತಾರೆ. ಅಂದರೆ ಒಟ್ಟು ಅಲ್ಲಿಂದ, ಅಂದರೆ ಅಫ್ಘಾನಿಸ್ತಾನದಿಂದ ಕಾಬೂಲ್ನಿಂದ ಪಾರಾದರೆ ಸಾಕು ಅನ್ನುವಂಥ ಕಾರಣಕ್ಕೋಸ್ಕರ ಅವರೆಲ್ಲರೂ ಈಗ ಭಾರತಕ್ಕೆ ಬಂದಿದ್ದಾರೆ. ಭಾರತಕ್ಕೆ ಈವರೆಗೆ ಸುರಕ್ಷಿತವಾಗಿ ಭಾರತದವರು ಅಂತೇಳಿ 390 ಜನ ಬಂದಿದ್ದಾರೆ. ಇನ್ನೂ ಕೂಡ ಅಲ್ಲಿ ಇದ್ದಾರೆ, ಅವರ ಲೆಕ್ಕಗಳು ಸಿಗ್ತಾ ಇಲ್ಲ. ಯಾಕೆ ಅಂತಂದರೆ ಈಗ ಎಲ್ಲರೂ ಕೂಡ ವಿದೇಶಾಂಗ ಇಲಾಖೆಯಲ್ಲಿ ರಿಜಿಸ್ಟರ್ ಮಾಡಿಸಿ ಹೋಗಿರಲ್ಲ. ವೀಸಾ ಇರುತ್ತೆ, ಅಫ್ಕೋರ್ಸ್ ವೀಸಾ ಮತ್ತು ರಾಜ್ಯ ಸರ್ಕಾರಗಳು ಕೂಡ ಕಮ್ಯುನಿಕೇಟ್ ಮಾಡ್ತಿದ್ದಾವೆ. ಅವರವರ ಮಾಹಿತಿಯನ್ನು ಪಡ್ಕೊಂಡು ಕಾಲ್ ಸೆಂಟರ್ಗಳ ಮುಖಾಂತರ ಮಾಹಿತಿಯನ್ನು ಪಡ್ಕೊಂಡು ವಿದೇಶಾಂಗ ಇಲಾಖೆಗೆ ಕಮ್ಯುನಿಕೇಟ್ ಮಾಡ್ತಿದ್ದಾವೆ. ವಿದೇಶಾಂಗ ಇಲಾಖೆ ಅಫ್ಘಾನಿಸ್ತಾನಲ್ಲಿ ಅವರು ಯಾವ್ಯಾವ ಕೆಲಸವನ್ನು ಮಾಡ್ತಿದ್ದಾರೆ, ಎಲ್ಲಿದ್ದಾರೆ ಅನ್ನುವಂಥದ್ದನ್ನು ಗುರುತಿಸಿ ಅವರನ್ನು ಸ್ಥಳಾಂತರಿಸುವ, ಸುರಕ್ಷಿತವಾಗಿ ಕರೆತರುವಂಥ ಪ್ರಯತ್ನವನ್ನು ಮಾಡ್ತಿದೆ. ಸೊ ಈಗಾಗಲೇ 390 ಜನ ಭಾರತಕ್ಕೆ ಬಂದಿದ್ದಾರೆ. ಇದೇ ರೀತಿ ಫ್ರಾನ್ಸ್ನಲ್ಲಿ ಅವರು 570 ಜನರನ್ನು ತಂದಿದ್ದಾರೆ. ಆ ಪೈಕಿ 407 ಜನ ಬೇರೆ ದೇಶದವರು. ಸೊ ಈ ರೀತಿ ಅಲ್ಲಿ ಭಾರತೀಯರು ಮತ್ತು ವಿದೇಶದವರು ಇವರೆಲ್ಲರನ್ನೂ ಕೂಡ ಅಲ್ಲಿಂದ ಸುರಕ್ಷಿತವಾಗಿ ಹೊರಗಡೆ ಕರ್ಕೊಂಬರುವಂಥ ಪ್ರಯತ್ನಗಳು ಆಗ್ತಿದ್ದಾವೆ. ನೀವೇ ಹೇಳ್ದಂಗೆ ಅವರ ಖುಷಿ ಈಗ ಅಂದರೆ, ಯಾಕೆಂದರೆ ಒಂದು ಜನ ಬದುಕಿ ಬಂದೆ ಅನ್ನುವಂತಹ ಒಂದು ಭಾವ ಅವರಲ್ಲಿ ಕಾಣಿಸ್ತಾ ಇದೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ಧರ್ಣೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ಹೋಗ್ಲಿಕ್ಕೂ ಮುನ್ನ ನಿಮ್ಮ ಗಮನಕ್ಕೆ ದೇಶದ ಎಲ್ಲರಿಗೂ ಕೂಡ ಕೊರೋನಾ ವ್ಯಾಕ್ಸಿನ್ ಸಿಗಬೇಕೆಂಬುದು ನೆಟ್ವರ್ಕ್ 18ನ ಆಶಯ. ಫೆಡರಲ್ ಬ್ಯಾಂಕ್, ಅಪೋಲೋ ಸಹಯೋಗದೊಂದಿಗಿನ ನೆಟ್ವರ್ಕ್ 18ನ ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ಲರಿಗೂ ವ್ಯಾಕ್ಸಿನ್ ಅನ್ನುವಂತಹ ಜಾಗೃತಿ ಮೂಡಿದೆ ಪಡೆದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಇದಕ್ಕೂ ಮೊದಲು ಲಕ್ನೋಗೆ ಬಂದಿಳಿದಂಥ ಪ್ರಧಾನಿ ನರೇಂದ್ರ ಮೋದಿಯನ್ನ ಸಿಎಂ ಯೋಗಿ ಆದಿತ್ಯನಾಥ್ ಸ್ವಾಗತ ಮಾಡಿದರು. 2 ಬಾರಿ ಸಿಎಂ ಆಗಿದ್ದಂಥ ಕಲ್ಯಾಣ್ ಸಿಂಗ್ ರಾಜಸ್ಥಾನದ ರಾಜ್ಯಪಾಲರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದರು. ನಿನ್ನೆ ರಾತ್ರಿ ಬಹು ಅಂಗಾಂಗ ವೈಫಲ್ಯದಿಂದ ಕಲ್ಯಾಣ್ ಸಿಂಗ್ ಅವರು ವಿಧಿವಶರಾಗಿದ್ದಾರೆ. 89 ವರ್ಷ ವಯಸ್ಸಾಗಿತ್ತು.
ಇಂದೋರ್ ನಗರ ಮಧ್ಯಪ್ರದೇಶದಲ್ಲಿ ಕೋವಿಡ್-19 ಇಂದ ಹೆಚ್ಚು ಹಾನಿಗೊಳಗಾದಂತ ನಗರವಾಗಿದೆ. ವಿಶೇಷವಾಗಿ ಎರಡನೇ ಅಲೆಯ ಸಮಯದಲ್ಲಿ ಇಂದೋರ್ ಜಿಲ್ಲೆ ಇತರ 3 ರಾಜ್ಯಗಳಿಗೆ ಬಹಳ ಹತ್ತಿರದಲ್ಲಿದೆ. ಅಲ್ಲದೆ ಪ್ರಾದೇಶಿಕ ವ್ಯಾಪಾರದ ಕೇಂದ್ರವೂ ಕೂಡ ಆಗಿರೋದ್ರಿಂದ ದೊಡ್ಡ ಸಂಖ್ಯೆಯ ಉದ್ಯಮಿಗಳು ವ್ಯಾಪಾರಿಗಳನ್ನ ತನ್ನತ್ತ ಸೆಳೆಯುತ್ತೆ. ಹೀಗಾಗಿ ಇಲ್ಲಿ ಕೊರೋನಾ ಹೆಚ್ಚು ಮಾರಕವಾಗಬಹುದು ಅನ್ನುವಂತ ಆತಂಕ ಇತ್ತು. ಆದರೆ ಅದೃಷ್ಟವಶಾತ್ ಈ ನಗರವು ತನ್ನನ್ನ ತಾನೇ ನೋಡಿಕೊಂಡಿದೆ. ಇಂದೋರ್ 30 ಲಕ್ಷ ಜನಸಂಖ್ಯೆಯುಳ್ಳ ಅನೇಕ ಸಂಸ್ಕೃತಿಗಳು ಸೇರುವ ಸ್ಥಳ ಇದು. ಇಂದೋರ್ ನಗರದ ಮೂಲೆ ಮೂಲೆಯಲ್ಲೂ ಕೋವಿಡ್ ಲಸಿಕೆಯ ಜಾಹೀರಾತುಗಳನ್ನ ಕಾಣಬಹುದು. ಲಸಿಕೆ ಹಾಕಿಸಿಕೊಳ್ಳುವಂತೆ ಈ ಜಾಹೀರಾತುಗಳು ಜನರನ್ನು ನೆನಪಿಸುತ್ತಿದೆ. This is one of the toughest because all the campaigns were restricted to under 5 population children or pregnant women. But this first time we are facing 18 plus age group. It's a huge. We have to cover 5.41 crores of vaccination in the state. So it's a big challenge. ಇಂದೋರ್ ಮಧ್ಯಪ್ರದೇಶದ ವಾಣಿಜ್ಯ ಕೇಂದ್ರವಾಗಿರುವುದರಿಂದ ಇಂದೋರ್ನಲ್ಲಿ ಕೊರೋನಾ ಸೋಂಕಿನ ಪ್ರಕರಣಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡುಬಂದಿವೆ. Actually, initially the highest epidemic cases were there in the state in Indore. But that actually हमें चुनौती को अवसर मानना चाहिए. That was a call from Prime Minister and we did it. What we did it was we replanned our program. We started outbreak response immunization. Means near the case, new case, we used to vaccinate 500 households. And in the rural area, we used to vaccinate 5-kilometer area households. So that helped in curtailing the infection. ದೇಶದ ಇತರ ನಗರಗಳಿಗಿಂತ ಭಿನ್ನವಾಗಿ ಇಂದೋರ್ನ ಸಾರ್ವಜನಿಕ ಸ್ಥಳಗಳು ಸಂಪೂರ್ಣವಾಗಿ ಸ್ವಚ್ಛವಾಗಿರುತ್ತವೆ. ಕೇಂದ್ರ ಸರ್ಕಾರದ ಸ್ವಚ್ಛ ಭಾರತ ಅಭಿಯಾನದ ಅಡಿಯಲ್ಲಿ ಇಂದೋರ್ ಸತತವಾಗಿ 4 ಬಾರಿ ದೇಶದ ಸ್ವಚ್ಛ ನಗರ ಪ್ರಶಸ್ತಿಯನ್ನು ಗೆದ್ದಿದೆ. ಈ ಕಾರಣಕ್ಕಾಗಿ ಇಲ್ಲಿ ಸಾರ್ವಜನಿಕ ಆರೋಗ್ಯದಲ್ಲಿ ದೊಡ್ಡ ವ್ಯತ್ಯಾಸ ಕಂಡುಬಂದಿದೆ. Wherever there has been a lot of dirt, a lot of unhygienic conditions and not so clean conditions, there the spread of infection has always been faster. Cleanliness does have a role to play in the reduction of the incidence of diseases. ಇವೆಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ